ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿನ್ನದ ಮನಸ್ಸು. ನಾನು ಇವತ್ತು ಒಂದು ಒಳ್ಳೆ ಸ್ಪೈಸಿ ರೆಸಿಪಿ ಜೊತೆ ಬಂದಿದ್ದೀನಿ. ಇದನ್ನು ನಾವು ಚಪಾತಿ ಜೊತೆ, ಪೂರಿ ಜೊತೆ, ಈ ಥರ ಬಿಸಿ ಬಿಸಿ ಅನ್ನದಲ್ಲಿ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ. ಇದನ್ನು ನಾವು ತುಂಬ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಬೋದು. ಹಾಗಾದರೆ ತಡ ಯಾಕೆ, ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮನೆಯಲ್ಲೇ ಇರುವಂತಹ ಈ ಥರ ಹಣ್ಣುಮೆಣ್ಸಿನ್ಕಾಯಿಂದನೇ ಮಾಡ್ಬೋದು ಈ ರೆಸಿಪಿನ. ತುಂಬಾ ಟೇಸ್ಟಾಗಿರುತ್ತೆ. ಈ ರೆಸಿಪಿನ ನಾವು ಇದೇ ಮೆಣಸಿನ್ಕಾಯಿ ಅಲ್ಲದೆ ನಾವು ಹೊರಗಡೆಯಿಂದ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಬಂದು ಸಹ ಮಾಡ್ಬೋದು. ಸೇಮ್ ಮೆಥಡಲ್ಲೇ ಮಾಡ್ಬೋದು. ಈಗ ಮೆಣಸಿನ್ಕಾಯಿಗಿರುವ ಎಲ್ಲ ತೊಟ್ಟನ್ನು ಚೆನ್ನಾಗಿ ಬಿಡಿಸ್ಕೊಂಡು ನೀರಲ್ಲಿ ವಾಶ್ ಮಾಡೋಣ. ಈ ಮೆಣಸಿನ್ಕಾಯಿಗೆ ಡೈರೆಕ್ಟಾಗಿ ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಈ ಮೆಣಸಿನ್ಕಾಯಿನ ಚೆನ್ನಾಗಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡೋಣ. ವಾಶ್ ಮಾಡಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡು ಈಗ ಹಂಚಿನ ಮೇಲೆ ಚೆನ್ನಾಗಿ ಇವೆಲ್ಲ ಮೆಣಸಿನ್ಕಾಯಿನ ಫ್ರೈ ಮಾಡೋಣ. ಚೆನ್ನಾಗಿ ಈ ಥರ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗಬೇಕು. ಈ ಥರ ಚೆನ್ನಾಗಿ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ ಒಂದು ಸ್ಪೂನ್ ಆಯಿಲನ್ನು ಸೇರಿಸಿ ಚೆನ್ನಾಗಿ ಈಗ ಮತ್ತೆ ಫ್ರೈ ಮಾಡೋಣ. ಈ ಥರ ಫ್ರೈ ಮಾಡೋದ್ರಿಂದ ಮೆಣಸಿನ್ಕಾಯಿ ನಮಗೆ ಆ್ಯಸಿಡಿಟಿ ಆಗೋದಿಲ್ಲ. ನಾವು ಡೈರೆಕ್ಟಾಗಿ ಮಾಡ್ಕೊಳ್ಳೋದ್ರಿಂದ ಇದು ತುಂಬಾ ಖಾರ ಇರೋದ್ರಿಂದ ಆ್ಯಸಿಡಿಟಿ ಆಗುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಮಧ್ಯದಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಈಗ ಇದೆಲ್ಲ ಫ್ರೈ ಆಗಿದೆ ಚೆನ್ನಾಗಿ. ನಂತರ ಒಂದು ಮಿಕ್ಸ್ ಬೌಲಿಗೆ ಇದನ್ನೆಲ್ಲ ಮಿಶ್ರಣವನ್ನು ಹಾಕೋಣ. ಈಗ ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಎಲ್ಲವನ್ನು ಸೇರಿಸೋಣ ಚೆನ್ನಾಗಿ ಥರ. ಈಗ ಇದಕ್ಕೆ ಒಂದು 10 ಬೆಳ್ಳುಳ್ಳಿ ಈ ಥರ ಕ್ಲೀನ್ ಮಾಡಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಹಾಕಿ ಮತ್ತು ಒಂದು ಸ್ಪೂನು ಉಪ್ಪು ಹಾಕಿ ಸ್ವಲ್ಪ ಬೆಲ್ಲ ರುಚಿಗೆ ಚೆನ್ನಾಗಿರುತ್ತೆ. ಬೆಲ್ಲ ಸೇರಿಸೋದ್ರಿಂದ ಟೇಸ್ಟು ಸೂಪರ್ ಇರುತ್ತೆ. ನಂತರ ಒಂದು ಅರ್ಧ ಸ್ಪೂನು ಜೀರಿಗೆ ಇದನ್ನೆಲ್ಲ ಹಾಕಿ ಈಗ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಮುಂಚೆ ಹೇಳಿದಾಗೆ ಇದು ಸ್ಪೈಸಿನೇ. ಇದು ಸ್ಪೈಸಿ ಕೆಂಪು ಚಟ್ನಿ. ನಿಮಗೆ ಬೇಕಿದ್ರೆ ಸ್ಪೈಸಿ ಬೇಡ ಅಂದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿನ ಸಹ ಇದೇ ಮೆಥಡಲ್ಲಿ ಮಾಡ್ಕೋಬೋದು. ಈಗ ಇದು ರೆಡಿಯಾಗಿದೆ ಚಟ್ನಿ ಎಲ್ಲ. ನೋಡಿ ಈ ಥರ ಅದಕ್ಕೆ ಬರಬೇಕು. ನಿಮಗೆ ಇನ್ನೂ ನೈಸ್ ಬೇಕಿದ್ರೆ ಮಾಡ್ಕೊಳ್ಳಿ. ನಂಗೆ ಇಷ್ಟಿದ್ರೇ ಚೆನ್ನಾಗಿ ಅನ್ನದಲ್ಲಿ ತಿನ್ನೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಈ ಥರ ತರಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಒಂದು ಸೈಡಲ್ಲಿ ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಸೈಡಿಗೆ ಈ ಥರ ತೆಗೆದಿಟ್ಕೊಂಡು ಇದಕ್ಕೆ ಈಗ ಒಗ್ಗರಣೆಗೆ ಹಾಕೊಳ್ಳೋಣ. ಈಗ ಒಗ್ಗರಣೆಗೆ ಒಂದು ಕಡಾಯಿ ಇಟ್ಟು ಎಣ್ಣೆ ಬಿಸಿಯಾದ ನಂತರ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಸೇರಿಸಿ ಚೆನ್ನಾಗಿ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡಿ. ನಂತರ ಇದಕ್ಕೆ ಒಂದು 10 ಬೆಳ್ಳುಳ್ಳಿ ಈ ಥರ ಸಿಪ್ಪೆಯೆಲ್ಲ ತೆಗೆದಂದು ಕ್ಲೀನ್ ಮಾಡ್ಕೊಂಡಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಒಗ್ಗರಣೆ ಯಾವಾಗಲೂ ರೆಡ್ಡಾಗೇ ಇರಬೇಕು. ಈ ಥರ ಹಸಿ ಇರಬಾರ್ದು, ಈ ಥರ ಇರಬೇಕು. ಈಗ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈಗ ರೆಡಿಯಾಗಿದೆ ಕೆಂಪು ಚಟ್ನಿ. ಈಗ ಇದನ್ನು ಈ ಥರ ಬಿಸಿ ಬಿಸಿ ಅನ್ನದಲ್ಲಿ ಚಟ್ನಿಯನ್ನು ಹಾಕ್ಕೊಂಡು ಮತ್ತು ಇದಕ್ಕೆ ಒಂದು ಸ್ಪೂನು ತುಪ್ಪವನ್ನು ಬೆರೆಸಿ ತಿನ್ನೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿ ಇರುತ್ತೆ. ಫ್ರೆಂಡ್ಸ್, ಈ ಚಟ್ನಿನ ನೀವು ಬರೀ ಅನ್ನದಲ್ಲೇ ಅಲ್ಲದೆ ಚಪಾತಿ ಜೊತೆ, ಪೂರಿ ಜೊತೆ ಮತ್ತು ರೋಟಿ ಜೊತೆ ಸಹ ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಉಳಿದಿರೋಂತಹ ಮೆಣಸಿನ್ಕಾಯಿನ ವೇಸ್ಟ್ ಮಾಡದೆ ಯಾವ ಥರ ಚಟ್ನಿ ಮಾಡಿ ತಿನ್ಬೋದು ಅಂತ. ಇದೇ ರೀತಿ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.